ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದರೆ ಕ್ಯಾಪ್ಷನ್ ಓದಿದ್ರೇನೆ ಗೊತ್ತಾಗಿರುತ್ತೆ. ಏನಪ್ಪ ಅಂದರೆ ನಾವು ಶಬರಿಮಲೆಗೆ ಹೋದಾಗ ಏರಿಮಲೆಯಲ್ಲಿ ಆದ ಎಕ್ಸ್ಪೀರಿಯನ್ಸ್ ಮಾತ್ರ ಯಾವತ್ತೂ ಮರೆಯೋಕ್ಕಾಗಲ್ಲ. ನಾವು ನದಿಲಿ ಸ್ನಾನ ಮಾಡ್ತಾ ಇದ್ದಾವೋ ಅಥವಾ ಮೋರಿಲಿ ಸ್ನಾನ ಮಾಡ್ತಾ ಇದ್ದಾವೋ ಅಂತ ಒಂದೂ ಗೊತ್ತಾಗ್ಲಿಲ್ಲ. ಅಲ್ಲಿಗೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾರೆ. ಆ ಕೇರಳ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ನಾವು ಊರಲ್ಲಿದ್ದಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸರಿ ಸ್ನಾನ ಮಾಡ್ಕೊಂಡು ಶುದ್ಧವಾಗಿ ದೇವ್ರನ್ನ ಪೂಜೆ ಮಾಡ್ತೀವಿ. ಇಲ್ಲಿ ನೋಡಿದ್ರೆ ಇಂಥ ಗಲೀಜಲ್ಲಿ ಸ್ನಾನ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ನಮಗೆ. ಕಾಲು ಇಡಕ್ಕೆ ಆಗ್ತಾ ಇಲ್ಲ, ಆ ಥರ ಗಲೀಜು. ಆ ಹೊಳೆ ಒಳಗೆ ಮಾತ್ರ ಫುಲ್ಲು ಎಲ್ಲ ಪ್ಲಾಸ್ಟಿಕ್ಕು ಗಲೀಜು ಎಲ್ಲ ಸ್ಟೋರಾಗಿ ಅಲ್ಲೇ ನಿಂತೈತೆ. ಅದನ್ನು ಮುಂದಕ್ಕೂ ಕಳಿಸ್ತಾ ಇಲ್ಲ ಅವರು. ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳನ್ನ ಒಳ ನಾಯಿ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಹಂದಿಗಳ ಥರ. ಹಂದಿಗಳು ಇರಲ್ಲ ಈ ಥರ ಜಾಗದಲ್ಲಿ, ಆ ಥರ ಮಾತ್ರ ಜಾಗ ಮಾತ್ರ ಆ ಥರ ಇದೆ. ಯಾವ ರೀತಿ ದೇವಸ್ಥಾನದ ಮಂಡಳಿಯವರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ದೇವಸ್ಥಾನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು, ಪಾಪ ಹೆಣ್ಮಕ್ಳು 5 ವರ್ಷದ್ದು 6 ವರ್ಷದ ಮಕ್ಕಳನ್ನೆಲ್ಲ ಕರ್ಕೊಬರ್ತಾರೆ. ಅವ್ರ ಮಕ್ಕಳಿಗೆಲ್ಲ ಯಾವ ರೀತಿ ಇನ್ಫೆಕ್ಷನ್ ಆಗ್ತದೆ ಅನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲ ಇವ್ರಿಗೆ. ಎಷ್ಟೋ ದಿನದ ಕಸಗಳು, ಶಾಂಪು, ಸೋಪು ಎಲ್ಲ ಅಲ್ಲೇ ಸ್ಟೋರ್ ಆಗಿ ನಿಂತು ಗಲೀಜಾಗಿ ಒಳ್ಳೆ ದುರ್ವಾಸನೆ ಬರ್ತಾ ಇತ್ತು. ಶಬರಿಮಲೆಗೆ ಬರುವಂಥ ಭಕ್ತಾದಿಗಳಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ ಆ ದೇವಸ್ಥಾನಕ್ಕೆ. ಆದರೂ ಕೂಡ ದೇವಸ್ಥಾನದವರು, ಮಂಡಳಿಯವರು ಯಾವುದೇ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದು ತುಂಬಾ ದುಃಖಕರ ಸಂಗತಿಯಾಗಿದೆ ಇವತ್ತಿನ ದಿನಗಳಲ್ಲಿ. ವಯಸ್ಸಾದವ್ರೇನು ಬಿಡಿ, ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ. ಅವ್ರಿಗೆ ಯಾವ ರೀತಿ ಇನ್ಫೆಕ್ಷನ್ ಆಗ್ಬೋದು ನೀವೇ ಒಂದು ಸಲ ಯೋಚನೆ ಮಾಡಿ. ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಕೂಡ ಕೇರಳ ಗೌರ್ಮೆಂಟು ಇದರ ಬಗ್ಗೆ ಎಚ್ಚೆತ್ಕೊಂಡು ಏರಿಮಲೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪಾಪ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಶುದ್ಧವಾಗಿ ಸ್ನಾನ ಮಾಡುವಂಥ ಅವಕಾಶ ಕೊಡಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.